ನಮಸ್ಕಾರ 30 ಜಿಲ್ಲೆ 30 ಸುದ್ದಿಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಈಗ ಒಂದೊಂದೇ ಜಿಲ್ಲೆಗಳ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಎಂಎಸ್ಪಿ ಅಡಿಯಲ್ಲಿ ಮೆಕ್ಕೆಜೋಳ ಹಾಗೂ ರಾಗಿ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಕಿಡಿಕಾರಿದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಶಿಡ್ಲಘಟ್ಟ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ದಲ್ಲಾಳಿಗಳ ದೌರ್ಜನ್ಯದ ವಿರುದ್ಧ ಆಡಳಿತಕ್ಕೆ ಸರ್ಕಾರಿ ಆದೇಶವನ್ನು ಲೆಕ್ಕಿಸದ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ಮೆಕ್ಕೆಜೋಳದ ಎಂಎಸ್ಪಿ ದರ 3500 ನಿಗದಿ ಮಾಡಲೇಬೇಕು. ಎಲ್ಲಿಯ ತನಕ ಹೋರಾಟ? ಗೆಲ್ಲುವ ತನಕ ಹೋರಾಟ. ಎಲ್ಲಿಯ ತನಕ ಹೋರಾಟ? ಕಟ್ಟುತ್ತೇವೆ ಕಟ್ಟುತ್ತೇವೆ ರೈತ ಭಾರತ ಕಟ್ಟುತ್ತೇವೆ. ಐಕ್ಯ ಭಾರತ ಕಟ್ಟುತ್ತೇವೆ. ಐಕ್ಯ ಭಾರತ ಕಟ್ಟುತ್ತೇವೆ. ದಲ್ಲಾಳಿಗಳ ದೌರ್ಜನ್ಯದ ವಿರುದ್ಧ ಹೇಳಿದಿಕ್ಕಾರ. ಆಡಳಿತಕ್ಕೆ ಹೇಳಿದಿಕ್ಕಾರ. ಸರ್ಕಾರಿ ದಾನ ನೀಡಿ ಶಾಲೆ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪದ ಹಿನ್ನೆಲೆ ಹಾವೇರಿಯ ಮಲ್ಲೂರು ಗ್ರಾಮದಲ್ಲಿ ವಿವಾದಿತ ಸರ್ಕಾರಿ ಶಾಲೆಯಲ್ಲಿ ಗದ್ದಲ ಉಂಟಾಯಿತು. ಮಲ್ಲೂರು ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಗೆ ಮಾಲೀಕರು ಬೀಗ ಹಾಕಿ ಮಕ್ಕಳು ತರಗತಿಗಳಿಗೆ ಹಾಜರಾಗದಂತೆ ತಡೆಸಿದ್ದಾರೆ. ಏರಪ್ಪ ಕುಲಕರ್ಣಿ ಎಂಬ ವ್ಯಕ್ತಿ ಇದು ನಮ್ಮ ಜಾಗ ಅಂತ ಹೇಳಿ ಶಾಲೆಗೆ ಬೀಗ ಹಾಕಿದ್ದು ಬಿಸಿಲಿನಲ್ಲೇ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬ್ಯಾಡಗಿ ತಹಶೀಲ್ದಾರ್ ಮತ್ತು ಪೊಲೀಸರು ಬಂದು ಪರಿಸ್ಥಿತಿ ನಿಯಂತ್ರಿಸಿದ್ದು ಅಧಿಕಾರಿಗಳು ಸರ್ವೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. मैडम गीता रानी की जय. ತಮಿಳು ಖಾಕಿ ಸಿನಿಮಾ ಸ್ಟೈಲ್ನಲ್ಲಿ ರಾಯಚೂರು ಸೈಬರ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಐಎಎಸ್ ಐಪಿಎಸ್ ಅಧಿಕಾರಿಗಳ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿಸಿ ವಂಚನೆ ನಡೆಸ್ತಾ ಇದ್ದ ಕುಖ್ಯಾತ ಸೈಬರ್ ವಂಚಕನನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಶಕೀಲ್ ಎಂದು ಗುರುತಿಸಲಾಗಿದೆ. ಈ ಸಂಬಂಧ ಜೂನ್ ತಿಂಗಳಲ್ಲಿ ಪ್ರಕರಣ ದಾಖಲಾಗಿದ್ದು ಸುಳಿವುಗಳ ಆಧಾರದಲ್ಲಿ ರಾಯಚೂರು ಸೈಬರ್ ಪೊಲೀಸರು ತನಿಖೆ ನಡೆಸಿ ಸಿನಿಮಾ ಸೀನ್ನಂತೆ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಶಾಲಾ ವಿದ್ಯಾರ್ಥಿಗಳೇ ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಎನ್ಆರ್ಪುರ ತಾಲೂಕಿನ ಮೇಲ್ಪಾಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕರ್ಕೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಲ್ಪಾಲ್ ರಸ್ತೆಯಲ್ಲಿನ ಗುಂಡಿಗಳಿಂದ ಸಾರ್ವಜನಿಕರು ಹಾಗೂ ಮಕ್ಕಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು. ರಸ್ತೆ ಗುಂಡಿಯಿಂದ ತೀವ್ರ ಸಮಸ್ಯೆ ಉಂಟಾಗ್ತಿದ್ದ ಹಿನ್ನೆಲೆ ಪ್ರೌಢಶಾಲೆಯ ಮಕ್ಕಳೇ ಸಿಮೆಂಟ್, ಮರಳು ಹಾಗೂ ಜಲ್ಲಿ ತಂದು ಗುಂಡಿ ಮುಚ್ಚಿದ್ದಾರೆ. ಪುಟ್ಟ ಮಕ್ಕಳ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗುಂಡಿ ಮುಚ್ಚದ ಆಡಳಿತ ವ್ಯವಸ್ಥೆ ವಿರುದ್ಧ ತೀವ್ರ ಕಿಡಿಕಾರಿದ್ರು. ರೈತನ ಮೇಲೆ ದರ್ಪ ತೋರಿದ ಕಾಟನ್ ಮಿಲ್ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಯಾದಗಿರಿ ಜಿಲ್ಲೆಯ ವಡಗೇರ ಮನಗನಾಳ ಗ್ರಾಮದ ಜಯಲಕ್ಷ್ಮಿ ಕಾಟನ್ ಮಿಲ್ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ರೈತನಿಗೆ ಅವಮಾನ ಮಾಡಿದ ಆನಂದ ಠಾರೆ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ರೈತರಿಗೆ ಅವಮಾನ ಮಾಡಿರ್ತಕ್ಕಂಥ ಜಯಲಕ್ಷ್ಮಿ ಕಾಟನ್ ಮಿಲ್ ಮಾಲಕರಿಗೆ ಹೇಳುತ್ತಿಕ್ಕಾರ. ರೈತರಿಗೆ ಅವಮಾನಿಸಿದ್ದರಿಂದ ಬೈದರ ಆನಂದ ರಾಠಿಯವರಿಗೆ ಹೇಳುತ್ತಿಕ್ಕಾರ. ಆನಂದ ರಾಠಿ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಎಫ್ಐಆರ್ ಆಗಲೇಬೇಕು. ಮಿಲ್ ನಿರಂತರವಾಗಿ ಬಂದ್ ಮಾಡಲೇಬೇಕು. ಜಯಲಕ್ಷ್ಮಿ ಕಾಟನ್ ಮಿಲ್ ಸಿಸಿಯನ್ನು ಕ್ಯಾನ್ಸಲ್ ಮಾಡಲೇಬೇಕು. ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ? ಆಯ್ತು
नम्गे ಎರಡು ಡಿಮ್ಯಾಂಡ್ है ಒಂದು स्वारियां ಕೇಳ್ಕೊಂಡ್ರೆ बुलाओ नहीं वो क्या होता खाली किसको दिया वो हो गए अब इनको देता नेक्स्ट उनको देता नेक्स्ट इनको देता उनको देता ಮೂರನೇ ಸಲ ಆಲ್ರೆಡಿ ಮತ್ತೆ ನನ್ನ ಮೇಲೆ ಎಫರ್ ಮಾಡ್ರಿ ಅಂತ ಹೇಳಿ ನಾನಂದ್ರೆ ದೂರವಾಣಿ ಮುಖಾಂತರದಿಂದ ಪಿ ಎಸ್ ಅವರಿಗೆ ಕೇಳ್ತಾನ್ರಿ ನಮ್ ಖಾನಾಪುರ ಅಲ್ರಿ ರೈತ ಸಂಘದ ಮುಖಂಡ ಬಂದು ಕೇಳಿದ್ರ ಬರ್ಲಿ ರೈತರಿಗೆ ಅವಮಾನ ಮಾಡಿರ್ತಕ್ಕಂತ ಜಯಲಕ್ಷ್ಮಿ ಕಾಟನ್ ಮಿಲ್ ಮಾಲಕರಿಗೆ ಹೇಳುತ್ತಿಕ್ಕಾರ, ರೈತರಿಗೆ ಅವತ್ತಿಸಿಟ್ಟೆಯಿಂದ ಬೈದರ ಆನಂದ ರಾಠಿಗಳಿಗೆ ಹೇಳುತ್ತಿಕ್ಕಾರ. ಎಣ್ಣೆ ನೀಡಿಲ್ಲ ಅಂತ ಬಂದೂಕು ತಂದು ಬಾರ್ನಲ್ಲಿ ಇಲ್ಲೊಬ್ಬ ಭೂಪ ಹೈಡ್ರಾಮಾ ನಡೆಸಿದ್ದಾನೆ. ದೇವನಹಳ್ಳಿಯ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಬಳಿಯ ಎಸ್ಎಸ್ ಬಾರ್ನಲ್ಲಿ ಘಟನೆ ನಡೆದಿದೆ. ವಾಹಿದ್ ಖಾನ್ ಎಂಬ ವ್ಯಕ್ತಿ ಬಾರ್ಗೆ ಬಂದು ಎಣ್ಣೆ ನೀಡುವಂತೆ ಕ್ಯಾಶಿಯರ್ಗೆ ಒತ್ತಡ ಹಾಕಿದ್ದಾನೆ. ಹಣ ಕೊಡು ಅಂತ ಕೇಳಿದಾಗ ಕೋಪಗೊಂಡ ಆತ ನಾಡ ಬಂದೂಕನ್ನ ತಂದು ಕ್ಯಾಶಿಯರ್ನನ್ನ ಶೂಟ್ ಮಾಡೋದಾಗಿ ಬೆದರಿಕೆ ಹಾಕಿ ಹೈಡ್ರಾಮಾ ಮಾಡಿದ್ದಾನೆ. ಬಳಿಕ ಅಲ್ಲಿದ್ದ ಕೆಲವರು ಬಂದೂಕು ಹಿಡಿದಿದ್ದ ವಾಹಿದ್ ಖಾನನ್ನ ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ದಾರೆ. ಈ ಘಟನೆ ಬಾರ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರಕರಣ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದ ಹೋಳೂರು ಗ್ರಾಮದಲ್ಲಿ ದಲಿತ ಸಮುದಾಯವು ಪೂರ್ವಜರ ಸಮಾಧಿಗಳನ್ನು ಉಳಿಸಿಕೊಳ್ಳಲು ಪರದಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಸುಮಾರು 1 ಎಕರೆ ಭೂಮಿಯು ದಲಿತರಿಗೆ ಸ್ಮಶಾನ ಮೀಸಲಾಗಿದೆ ಮತ್ತು ಈ ಸ್ಮಶಾನದಲ್ಲಿ 100ಕ್ಕೂ ಹೆಚ್ಚು ಪೂರ್ವಜರ ಗೋರಿಗಳು ನೆಲೆಗೊಂಡಿವೆ. ಇತ್ತೀಚೆಗೆ ಪಕ್ಕದ ಖಾಸಗಿ ಜಮೀನಿನ ಮಾಲೀಕರು ಈ ಭೂಮಿಯನ್ನು ತಮ್ಮದಾಗಿಸುವ ಪ್ರಯತ್ನ ಮಾಡಿದ್ದು ನಕಲಿ ದಾಖಲೆ ಸೃಷ್ಟಿಸಿ ತಕರಾರು ಉಂಟು ಮಾಡ್ತಾ ಇರುವುದು ದಲಿತ ಸಮಾಜದವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಹೋರಾಟವನ್ನ ನ್ಯಾಯಸಮ್ಮತವಾಗಿ ಪರಿಗಣಿಸಬೇಕು ಮತ್ತು ಖಾಸಗಿ ಭೂ ಮಾಲೀಕರ ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅಂತ ಒತ್ತಾಯಿಸಿದ್ದಾರೆ. 100 ಚಿಲ್ಲರೆ ವರ್ಷಗಳಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಅದರಲ್ಲಿ 70ರಲ್ಲಿ ಒಬ್ಬ ಚಿಕ್ಕಮುನಿ ವೆಂಕಟಪ್ಪ ಅಂತ ಒಬ್ಬರು ಎಂಟ್ರಿ ಆದರು. ಅವರನ್ನು ಓಡಿಸ್ಬಿಟ್ಟು ಸ್ಪಾಟಿಗೆ ಬಂದು ತಹಸೀಲ್ದಾರು ನಮ್ಮ ಹರಿಜನಕ್ಕೆ ಅಂತ ಮಶಾನನ ಬರ್ಕೊಟ್ಟಿದ್ದಾರೆ. ಅದರ ದಾಖಲೆಗಳು ಇಲ್ಲಿದ್ದಾವೆ. ಇದು ಇವಾಗ 22ರಲ್ಲಿ ನಕಲಿ ದಾಖಲೆಗಳನ್ನ ಹುಡ್ಸ್ಕೊಂಡು ಮಾಡಿಕೊಂಡು ಅಧಿಕಾರಿಗಳು ಬಲಾಢ್ಯರ ಇವ್ರ ಹತ್ರ ಹಣ ತಗೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಸುಮಾರು 100 ಚಿಲ್ಲರೆ ವರ್ಷಗಳಿಂದ ನಮಗೆ ಮಾಡಿಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಡಿಸಿ ಕಚೇರಿ ಎದುರು ಬಿಜೆಪಿಗರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು, ಜಿಲ್ಲಾ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲಾಡಳಿತ ಮತ್ತು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ರಸ್ತೆಗಿಳಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಗಣೇಶ್ ಮೈದಾನದಿಂದ ಶಿವಾಜಿ ವೃತ್ತದವರೆಗೆ ನಡೆಸಿ ಗೂಂಡಾಗಿರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಅಂತ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲಿನ ಹಲ್ಲೆ ಯತ್ನವನ್ನ ಖಂಡಿಸಿ ಹಾಗೂ ಅಕ್ರಮ ಲೇಔಟ್ ರದ್ದುಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. नहीं चलेगा, नहीं चलेगा, तानाशाही नहीं चलेगा, नहीं चलेगा. ಸರ್ಕಾರ ಅಲ್ಪಸಂಖ್ಯಾತ ಭೂಮಿ ಕಬಳಿಸಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಅಲ್ಪಸಂಖ್ಯಾತ ಮೀಸಲಿಟ್ಟ ಭೂಮಿ ಕಬಳಿಸಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ₹1,000 ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ನೀವು ಬೀದರ್ ಜಿಲ್ಲೆಯ ಜನತೆಗೆ ಮೋಸ ಮಾಡಿ, ಸರ್ಕಾರಕ್ಕೆ ಮೋಸ ಮಾಡಿ ಲೂಟಿ ಮಾಡ್ಬೇಕಲ್ಲತ್ತೀರಿ. ನೀವು ಯಾರು ಜಗಳ ಆಡ್ಯಾರ ಅವರಿಬ್ರು ಕೂಡಿ. ಇದಕ್ಕೆ ಭಾರತೀಯ ಜನತಾ ಪಕ್ಷ ಅವಕಾಶ ಕೊಡೋದಿಲ್ಲ.
ವರುಣಾ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ರೌಂಡ್ಸ್ ನಡೆಸಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸಿದರು. ಈ ವೇಳೆ ಸಾರ್ವಜನಿಕರಿಂದ ಅಹವಾಲುಗಳನ್ನು ಆಲಿಸಿ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇದು ಮುಖ್ಯಮಂತ್ರಿ ಕ್ಷೇತ್ರ, ಇಲ್ಲಿ ಕೆಲಸ ಮಾಡದೇ ಇದ್ರೆ ಇನ್ನೆಲ್ಲಿ ಕೆಲಸ ಮಾಡ್ತೀರಾ ಅಂತ ಅಧಿಕಾರಿಗಳಿಗೆ ಕಠಿಣವಾಗಿ ಪ್ರಶ್ನಿಸಿದ ಯತೀಂದ್ರ, ಜನಸಂಪರ್ಕ ಸಭೆಗಳನ್ನು ಕೇವಲ ಹೆಸರು ಮಾತ್ರಕ್ಕೆ ಮಾಡ್ತಾ ಇದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡರು. ಲಾಸ್ಟ್ ಟೈಮು ನಾವಿಲ್ಲಿ ನೀರು ತುಂಬಿಸೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ವಾಪಸ್ ಸೇಮ್ ಆಗಿತ್ತು 2016-17 ಆಮೇಲೆ ನಾನು MLA ಆಗಿದ್ದಾಗ ಕಂಪ್ಲೀಟ್ ಆಯಿತು. ಬಟ್ ಏನು ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅವರು. ಕಂಪ್ಲೀಟ್ ಮಾಡಿದ್ರು ಕೂಡ ಕೆರೆ ನೀರು ತುಂಬ್ತಾ ಇಲ್ಲ. ಗ್ರಾಮಸ್ಥೆಲ್ಲ ಏನು ಹೇಳ್ತಾರೆ, ಪೈಪ್ದೇ ಪ್ರಾಬ್ಲಮ್ಮು, ಪೈಪು ತುಂಬ ಸಣ್ಣದು ಹಾಕಿದ್ದಾರೆ ಡಯಾಮೀಟರ್, ಅದಕ್ಕೆ ತುಂಬ್ತಿಲ್ಲ ಅಂತ ಹೇಳ್ತಾರೆ. ಸೊ ನೀವು ಅಲ್ಲ ಒಂದ್ಸರಿ ನೀವು ಅದಕ್ಕೆ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿಸಿ ಏನ್ ಪ್ರಾಬ್ಲಮ್, ಯಾತಿ ಕೆರೆ ತುಂಬ್ತಿಲ್ಲ ನೋಡ್ಬೇಕು. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಲಿಲ್ಲ, ತಕ್ಷಣ ಕ್ರಮ ತೆಗಿಬೇಕು. ಅವ್ನು ಈಗ ಯಾರೊಬ್ರು ಕಳಿಸಿ. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ